ಗಾಯ್ಸ್ ಅದು ತುಂಬ ಜನ ಏನು ಮಾಡೋದು ಔಟ್ ಸೈಡ್ ಇಟ್ಕೊಂಡು ಟೀಚರ್ಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಳಿರ್ಬೋದು. ಬಟ್ ನಾನೇ ಎಕ್ಸಾಮ್ ಬರ್ದಿರೋದ್ರಿಂದ ಅಲ್ಲಾದ ಎಕ್ಸ್ಪೀರಿಯನ್ಸ್ನ ನಾನೇ ನಿಮ್ಗೆ ಶೇರ್ ಮಾಡಿದ್ದೀನಿ ನೀಟಾಗಿ. ಸೊ ಬೇರೆಯವರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡದೆ ಹೇಳೋಕ್ಕೂ ನಾ ಎಕ್ಸ್ಪೀರಿಯನ್ಸ್ ಮಾಡಿರೋದು ಡಿಫ್ರೆನ್ಸ್ ಇದೆಯಲ್ವಾ. ಸೊ ಇದು ಎಕ್ಸ್ಪೀರಿಯನ್ಸ್. ನಾನು ಪಿ ಯು ಓದ್ಬೇಕಾದ್ರೆ ಇದು ಲೈಬ್ರರಿ ಇದ್ದಿದ್ದು, ಈಗಲೂ ಇದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದು ಹೊಸ್ದಾಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಅದು 10:30ಗೆ ಎಕ್ಸಾಮ್ ಇದ್ದಿದ್ದು. ಸೊ ಇಲ್ಲಿ ನಾವು ಹೋಗುವಾಗ 8:15 ಆಲ್ಮೋಸ್ಟ್ 8:15 ಆಗಿತ್ತು. ಆವಾಗಲೇ ತುಂಬ ಜನ ಒಳಗಡೆ ಕರ್ಕೊಳ್ತಾ ಇದ್ರು. ಸೊ 9:00ವರೆಗೆ ಬಿಡ್ತೀನಿ ಅಂತ ಹೇಳಿದ್ರು, ಆದರೂ ತುಂಬ ಜನ ಹೋಗ್ತಾ ಇದ್ರು. ಸೊ ಇವಾಗ ನಾನು ನ್ಯೂಸ್ ನೋಡ್ತಾ ಇದ್ದೆ, ಪೇಪರ್ ಬೇರೆ ಒಬ್ಬರಿಗೆ OMR ಶೀಟು ಚೇಂಜ್ ಆಗಿದೆ ಅಂತ. OMR ಶೀಟು ಕ್ವಶನ್ ಪೇಪರ್ ಏನು ಕಂಪಲ್ಸರಿ ಇರಬೇಕಾಗಿಲ್ಲ. ಸೊ ನಾವು ಫಿಲ್ ಮಾಡ್ತೀವಲ್ಲ ಅದು ಸೇಮ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ ಗೈಸ್. ಇಲ್ಲಿ ನೋಡ್ಬೋದಾಗಿರುತ್ತೆ. ಫಸ್ಟ್ ಇಲ್ಲಿ ಹೋದ್ರೆ ಯಾವತ್ತು ಅದನ್ನು ಮಾರ್ಕ್ ಕಾರ್ಡ್ ಏನಿರುತ್ತೆ ನಿಮ್ಮದು ಹೋಗಿ ರಿಜಿಸ್ಟರ್ ನಂಬರ್ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ, ಪ್ರಿಸ್ಕಿಂಗ್ ಮಾಡಿಸ್ಕೊಳ್ಳಿ, ಅದು ಬೆಟರು. ಈ ಎಕ್ಸಾಮ್ ಸೆಂಟರ್ ರೀಚ್ ಆದಮೇಲೆ ಫಸ್ಟು ರೋಲ್ ನಂಬರ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಬೇಡಿ. ಆಮೇಲೆ ಕಾಲೇಜ್ ಬೇರೆ ಇದ್ದರೆ ಓಡಾಡಬೇಕಾಗುತ್ತೆ. ರೋಲ್ ನಂಬರ್ ಇದ್ದರೆ ಪರ್ಫೆಕ್ಟ್ ಅಲ್ವಾ ಗಾಯ್ಸ್. ಈ ಸರಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂದರೆ 18 ವರ್ಷದಿಂದ 33 ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಎಲ್ಲ ಸೆಂಟ್ರಲ್ಲೂ ಪೊಲೀಸ್ ಸೆಕ್ಯೂರಿಟಿ ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ಒಂದು ಲಾಸ್ಟ್ ಅಟೆಂಪ್ಟ್ ಅಂದಾಗೆ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ ಗಾಯ್ಸ್. ಈ ಸಲ ಅಂತೂ ನೋಡೋಣ ಹೆಂಗಾಗುತ್ತೆ ಅಂತ. ಅಲ್ಲಿ ಅಷ್ಟು ಜನ ಇದ್ದಾರೆ. ಯೂಶ್ವಲಿ 10:00ವರೆಗೆ ಪೇಪರ್ ಇಶ್ಯೂ ಮಾಡೋದು. 10 ಗಂಟೆ ಒಳಗಡೆ ಹೋಗ್ಬಿಟ್ರು ಸರಿ. ಇಲ್ಲಿ ಫಸ್ಟ್ ನಾವು ಪ್ರಿಸ್ಕಿಂಗ್ ಹೋದ್ಮೇಲೆ ಒಳಗಡೆ ಎಲ್ಲನೂ ಕೂರಿಸಿ 10 ಗಂಟೆಗೆ ಬೆಲ್ ಆದಮೇಲೆ ರೂಮ್ ಒಳಗೆ ಬಿಟ್ಟಿರೋದು. ಅಲ್ಲಿವರೆಗೂ ಯಾರನ್ನೂ ಬಿಟ್ಟಿರಲಿಲ್ಲ ಗಾಯ್ಸ್. ತುಂಬ ಜನ ಎಲ್ಲ ಸ್ಟೂಡೆಂಟ್ಸು ಬಂದಮೇಲೆ ಒಳಗಡೆ ಹೋಗಿದ್ದು. ಪೇಪರ್ ನನಗೆ ಸಿಕ್ಕಿದ್ದು A2. ಸೊ 90 ನಿಮಿಷ ಇರುತ್ತೆ ಗಾಯ್ಸ್ ಇದು. ಸೊ 100 ಕ್ವಶನ್ ಇರುತ್ತೆ, 90 ನಿಮಿಷ ಇರುತ್ತೆ. ಲೆಫ್ಟ್ ಸೈಡಲ್ಲಿ ಕನ್ನಡ, ರೈಟ್ ಸೈಡಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ಬಿಟ್ಟು OMR ಶೀಟಲ್ಲಿ ಟಿಕ್ ಮಾಡೋದಿರುತ್ತೆ. ಇದಾದಮೇಲೆ ಹೆಂಗಿರುತ್ತೆ ಅಂತ ಅಲ್ಲೇ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ಎಕ್ಸಾಮ್ ಮುಗಿದಿದೆ, ಆಲ್ಮೋಸ್ಟ್ ಟೈಮು 12 ಗಂಟೆ 10 ನಿಮಿಷ. ನೋಡಿ ಎಲ್ಲ ಔಟ್ ಸೈಡ್ ಬರ್ತಾ ಇದ್ದಾರೆ. ಪ್ರಿಸ್ಕಿಂಗ್ ಎಲ್ಲ ಚೆನ್ನಾಗಿತ್ತು ಗೈಸ್. ಎಕ್ಸಾಮು ಚೆನ್ನಾಗಾಗಿದೆ. ನಮ್ಮದು PU ಕಾಲೇಜಲ್ಲಿತ್ತು. ಇಷ್ಟು ಜನ ಬಂದಿದ್ದಾರೆ. ಬಂದಮೇಲೆ ಎಲ್ಲರೂ 90 ಮೇಲೆ ಟಿಕ್ ಹಾಕಿರ್ತಾರಲ್ಲ, ಒಳ್ಳೆ ಸ್ಕೋರ್ ಆಗುತ್ತೆ ಅಂದ್ಕೊಂಡಿರ್ತಾರೆ. ಬಟ್ ಅದೇ ಕಾನ್ಫಿಡೆನ್ಸ್ ಗಾಯ್ಸ್, ಅಷ್ಟು ಚೆನ್ನಾಗಿ ಮಾಡಿರ್ತೀವಿ. ನೋಡಬೇಕು ಎಷ್ಟು ಮಾರ್ಕ್ ಬರುತ್ತೆ ಅಂತ. ಒಳ್ಳೆ ಪಾಸಿಟಿವ್ ಹೋಪ್ ಇದೆ ನನಗೂ ಕೂಡ. ನೋಡೋಣ ಎಷ್ಟಾಗುತ್ತೆ ಅಂತ. ಇನ್ನೂ ಎಷ್ಟು ಜನ ಇದ್ದಾರೆ. ಸಿವಿಲ್ ಪೊಲೀಸ್ ಚೆನ್ನಾಗಿದೆ ಈ ಎಕ್ಸಾಮ್ ಬರೆಯೋವಂಥದ್ದು. ಯಾಕಂದರೆ 90 ನಿಮಿಷದಲ್ಲಿ 100 ಕ್ವಶನ್ಗೂ ಆನ್ಸರ್ ಮಾಡೋದಿರುತ್ತಲ್ಲ, ಅದು ಟ್ಯಾಲೆಂಟ್. ಅಂದರೆ ಅದಕ್ಕೆ ಕೆಪಾಸಿಟಿ ಬೇಕಿರುತ್ತೆ. ಓಲ್ಡು ಯಾವಾಗಿಂದ ಓದಿರ್ತಾರೆ 2 3 ವರ್ಷ. ಕಟ್ ಆಫ್ ಪರವಾಗಿಲ್ಲ ಗಾಯ್ಸ್. ನನ್ನ ಪ್ರಕಾರ ಪ್ರೀವಿಯಸ್ ನಿಲ್ತಿತ್ತಲ್ಲ ಅಷ್ಟೇ ನಿಲ್ತಿದೆ. ಕ್ವಶನ್ ಪೇಪರು ಮಾಡ್ರೇಟಾಗೇ ಇದೆ. ಆಲ್ಮೋಸ್ಟು ಒಂದು 95 ಅಂತ ಎಲ್ಲ ಅಟೆಂಡ್ ಮಾಡ್ಬೋದಾಗಿತ್ತು. ಮೆಂಟಲ್ ಎಬಿಲಿಟಿ ಒಂದು 3-4 ಅಂತೂ ಸ್ವಲ್ಪ ಡಿಫಿಕಲ್ಟ್ ಇತ್ತು. ನೋಡೋಣ ಹಿಂಗಾಗಿ. ಸೊ ನಮ್ಮ ಸೆಂಟ್ರಲ್ಲಿ ಇಷ್ಟು ಜನ ಇದ್ದಾರೆ ನೋಡಿ. ಆಮೇಲೆ ಕ್ವಶನ್ ಪೇಪರ್ದು ಸರಿ ಪ್ಯಾಟ್ರನ್ ಚೇಂಜ್ ಮಾಡಿದ್ದಾರೆ ಗೈಸ್. ಏನಂದರೆ A1 A2 A3 B1 B2 B3 C1 C2 C3 D1 D2 3 ಅಂದರೆ AL 3 BL 3 ಅಂದರೆ 12 ಸೆಟ್ ಕ್ವಶನ್ ಪೇಪರ್ನ ರೆಡಿ ಮಾಡಿದ್ದಾರೆ. ಸೊ ಒಂದು ರೂಮಲ್ಲಿ ಒಂದು ಥರದ ಪೇಪರ್ ಇಬ್ಬರಿಗೆ ಸಿಕ್ಕಿರುತ್ತೆ. ಸೊ ಯಾರು ನೋಡ್ಕೊ ಬರೆಯೋಕ್ಕಾಗಲ್ಲ, ಗೊತ್ತಿರೋ ವಿಷಯ. ಆದರೂ ಒಂಥರ ಐಡಿಯಾ ಚೆನ್ನಾಗಿದೆ. ಎಷ್ಟೋ ಜನರು ಕನಸು ಕಟ್ಟಿರುವಂಥದ್ದು ಪೊಲೀಸ್ ಆಗ್ತೀವಿ ಅಂತ. ನೋಡೋಣ ಯಾರ್ಯಾರಿಗೆ ಜಾಬ್ ಸಿಗುತ್ತೆ. 1:5 ಕಟಾಪ್ ನಿಲ್ಲುತ್ತೆ. ಇವತ್ತೇ ಆಲ್ಮೋಸ್ಟ್ ಇದನ್ನು ಕ್ವಶನ್ ಪೇಪರ್ನೆಲ್ಲ ಅಪ್ಲೋಡ್ ಮಾಡ್ತಾರಂತೆ OMR ಶೀಟ್ನ. ಸೊ ಬೆಟರ್ ಐಡಿಯಾ ಅದು. ಇವತ್ತೇ ಆ ಥರ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡೋದ್ರಿಂದ ಪಾರದರ್ಶಕತೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ತುಂಬ ಕಡೆ ಅದು ಸೆಂಟರ್ಗಳು ಮಾಡಿದ್ದಾರೆ ಕ್ವಶನ್ ಪೇಪರ್ನ. ಅದು OMR ಶೀಟ್ ಏನಿರುತ್ತೆ ಅದನ್ನು ಇವತ್ತು ಎಲ್ಲ ಅಪ್ಲೋಡ್ ಮಾಡಿದ್ರೆ ಎಲ್ಲರೂ OMR ಶೀಟ್ನ ನಾಳೆ 3 ಗಂಟೆ ಒಳಗಡೆ ಅಪ್ಲೋಡ್ ಮಾಡ್ತೀವಿ ಅಂತ ಪ್ರಸನ್ನ ಸರ್ ಹೇಳಿದ್ದಾರೆ. ಅಷ್ಟು ಬೇಗ ಅಪ್ಲೋಡ್ ಆದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಯಾರು ಆ ಥರ ಇಲ್ಲೀಗಲಾಗಿ ಜಾಬ್ ತೊಗೊಳ್ತಾರೆ ಅಂತ ಅನ್ಸೋಕ್ಕಾಗಲ್ಲ. ಟ್ರಾನ್ಸ್ಪರೆನ್ಸಿ ಕಾಣಬೇಕು ಅಂತ ಹೇಳ್ತಾ ಇರ್ತೀವಿ. ಬೆಟರ್ ಆ ಥರ ಟ್ರಾನ್ಸ್ಪರೆನ್ಸಿ ಬೇಗ ಬಂದರೆ ಅಲ್ವಾ. ಪ್ರಿಸ್ಕಿಂಗ್ ಎಲ್ಲ ನೀಟಾಗಿ ನಡೀತು ಗಾಯ್ಸ್. ಒಂದು ಚೈನು ಓಲೆ ಏನೂ ಇಲ್ಲ. ಜೀನ್ಸ್ ಪ್ಯಾಂಟಲ್ಲಿ ಮೆಟಲ್ ಡಿಟೆಕ್ಟ್ ಆಯ್ತಲ್ಲ, ಜಿಪ್ ಇರುತ್ತಲ್ಲ, ಅದಕ್ಕೋಸ್ಕರನೂ ಹೊರಗಡೆ ಕಳಿಸಿದ್ರು. ಮಲ್ಟಿಪಲ್ ಜೋಬ್ ಇದ್ದರೂ ಹೊರಗಡೆ ಕಳಿಸಿದ್ರು. ನೋಡೋಣ ಇಷ್ಟೆಲ್ಲ ಟ್ರಾನ್ಸ್ಪರೆನ್ಸಿ ಇದೆ. ಜನಕ್ಕೆ ಯಾಕೆ ಗೊತ್ತಾಗುತ್ತೆ ನೀಟಲ್ಲೂ ಅಷ್ಟೆಲ್ಲ ಟ್ರಾನ್ಸ್ಪರೆಂಟಾಗಿ ಮೆಟಲ್ ಡಿಟೆಕ್ಷನ್ ಎಲ್ಲ ಮಾಡಿದ್ರು. ಕ್ವಶನ್ ಪೇಪರ್ ಅಲ್ಲೇ ಲೀಕ್ ಆಗಿತ್ತು ಅಂತ ಟೆಲಿಗ್ರಾಮಲ್ಲಿ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ವಿ. ಸೊ ಇವಾಗ ನೋಡೋಣ ಇದ್ರದ್ದು ಯಾವುದೇ ರೀತಿ ಆ ಥರ ತೊಂದರೆ ಇಲ್ಲದೆ ನೀಟಾಗಿ ಮುಗಿಸ್ಕೊಡ್ಲಿ ಅಂತ ಪ್ರಸನ್ನ ಸರ್ನ ಕೇಳ್ಕೊಂಡಿದ್ವಿ. ಟ್ರಾನ್ಸ್ಪರೆನ್ಸಿ ಇದೆ ಗೈಸ್, ಹೋಪ್ ಇಟ್ಕೊಳ್ಳೋಣ. ಇಲ್ಲಿಗಲಾಗಿ ಯಾರು ಜಾಬ್ ತಗೊಳ್ಳಲ್ಲ ಅಂತ ಏನಂತೀರಾ ನೋಡಿ. ಇಲ್ಲಿ ಪೊಲೀಸ್ ಇಷ್ಟೆಲ್ಲ ಇದೆ. ಬೇರೆ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕ ಆ ಕಡೆಯೇ ಅಫ್ಜಲ್ಪುರ ಈ ಕಡೆಯೇ ತುಂಬ ಪೇಪರ್ ಲೀಕ್ ಆಗಿದೆ ಅಂತ ಮ್ಯಾಟ್ರ್ ಬರ್ತಾಯಿದ್ದು. ಆ ಕಡೆ ಸೀರಿಯಸ್ಸಾಗಿ ಆ್ಯಕ್ಷನ್ ತೊಗೊಂಡು ಸೆಂಟರ್ಗಳನ್ನ ಸ್ವಲ್ಪ ಮಾಡಿಫೈ ಮಾಡಿ ಏನು ಇನ್ಸ್ಟ್ರಕ್ಷನ್ ಇರುತ್ತೆ ಅದನ್ನೆಲ್ಲ ನೀಟಾಗಿ ಮಾಡಿದರೆ ಏನೂ ಪ್ರಾಬ್ಲಮ್ ಇರೋಲ್ಲ ನನ್ನ ಪ್ರಕಾರ. ಯಾಕೆ ಮೆನ್ಷನ್ ಮಾಡಿದೆ ಅಂದರೆ ಪ್ರೀವಿಯಸ್ ಕೂಡ ಕ್ವಶನ್ ಪೇಪರ್ ಅಲ್ಲೇ ಲೀಕ್ ಆಗಿತ್ತು, ಅದಕ್ಕೋಸ್ಕರ ಹೇಳಿದೆ, ಬೇರೆ ಏನಿಲ್ಲ. ಇದು ಚಾಮರಾಜನಗರದ PU ಕಾಲೇಜ್. ಇನ್ನು ಬರ್ತಾನೆ ಇದ್ದಾರೆ ಜನ ಬರ್ತಾನೆ ಇದ್ದಾರೆ. ಒಂದು 4-5 ಜನ ಕೇಳೋಣ ಹೆಂಗಾಯಿತು ಅಂತ, ಏನು ರೆಸ್ಪಾನ್ಸ್ ಕೊಡ್ತಾರೆ. ಬ್ರೋ ಹೆಂಗಾಯ್ತು ಬ್ರೋ ಎಕ್ಸಾಮು? ಬ್ಯಾಗ್ ಇಡಿಸಿದ್ದು ಒಂದು ಚೆನ್ನಾಗಿತ್ತು, ಅದು ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ ಗೈಸಲ್ಲಿ. ಬ್ಯಾಗು ಯಾರೇ ಎತ್ಕೋಗ್ತಾರೆ ಅದರ ಏನಾದ್ರು ಬೇರೆ ಎತ್ಕೋಗ್ಬಿಟ್ರೆ ಕಷ್ಟ ಅಂತ. ಆಮೇಲೆ ಬ್ಯಾಗ್ ಹುಡುಕ್ಬೇಕಾಯ್ತು, ಅದಕ್ಕೆ ಬ್ಯಾಗ್ ತೋರಿಸು ಅಂತ ವೀಡಿಯೋ ಮಾಡ್ಕೊಂಡಿದ್ದಾರೆ.
ಗಾಯ್ಸ್ ಮೆಂಟಲ್ ಎಬಿಲಿಟಿ ಒಂದು 4-5 ಅಂತೂ ಡಿಫಿಕಲ್ಟಿ ಇತ್ತು, ನನಗೂ ಕೂಡ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅದು. ಯಾಕಂದರೆ ಶಾರ್ಟ್ ಟೈಪ್ ಒಂದು ಕರು ಹಿಡಿದು ಕೋನ್ ಶೇಪ್ದು ಒಂದು ಇತ್ತು, ಪರ್ಸೆಂಟೇಜ್ ಒಂದಾಯಿತು, ಮತ್ತು ಇನ್ನೊಂದೆರಡು ಮೆಂಟಲ್ ಎಬಿಲಿಟಿನ ಒಂದು 4 ಕ್ವಶನು ಸ್ವಲ್ಪ ಡಿಫಿಕಲ್ಟ್ ಆಯಿತು ಹ್ಯಾಂಡಲ್ ಮಾಡೋರಿಗೆ. ಸೊ ಗಾಯ್ಸ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆದರು, ಯಾಕಂದರೆ ಒಂದೇ ಎಕ್ಸಾಮ್ ಇದ್ದಿದ್ದು. ಎಚ್ ಕೆದವ್ರಿಗೆ ಈಗ ಮಧ್ಯಾಹ್ನ ಒಂದು ಎಕ್ಸಾಮ್ ಇರುತ್ತೆ. ಯಾರ್ಯಾರು ಎಚ್ ಕೆ ಇದ್ದರೆ 7 ಡಿಸ್ಟಿಕ್ಗಳು ಬೀದರು, ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಇದೆಲ್ಲ ಅವ್ರು ಎಚ್ ಕೆ ರೀಜನು ಅಪ್ಲೈ ಮಾಡಿದ್ದವ್ರಿಗೆ ಮಧ್ಯಾಹ್ನ ಎಕ್ಸಾಮ್ ಇರುತ್ತೆ. ಸೊ ನಾನು ಎಚ್ ಕೆದವ್ರಿಗೆ ಅಷ್ಟೇ ಇವಾಗ ಮುಗ್ದಿದೆ. ನೋಡೋಣ 1:5 ಎಷ್ಟು ಬರುತ್ತೆ. ಬೆಂಗಳೂರಲ್ಲೇ ಅದರಲ್ಲೂ ಕಟ್ ಆಫ್ ರ್ಯಾಂಕ್ ನಿಲ್ಲೋದು 2 ಲಕ್ಷಕ್ಕೂ ಹೆಚ್ಚು ಅಪ್ಲಿಕೇಶನ್ ಹಾಕಿದ್ರು. ಕಟ್ ಆಫ್ ಅಲ್ಲಿ ಸ್ವಲ್ಪ ಜಾಸ್ತಿ ನಿಲ್ಲುತ್ತೆ, ಏನಿಲ್ಲ ಅಂದ್ರೆ 70+ ಅನ್ಕೋಬೋದು. ಕ್ಯಾಟಗರಿ ವೈಸ್ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲ ಹೋಗ್ತಾ ಇದ್ದಾರೆ, ನಾವು ಕೂಡ ಈಗ ನಮ್ಮ ಮನೆ ಕಡೆಗೆ ಹೊರಡೋಣ. ಗಾಯ್ಸ್ ಅದು ತುಂಬ ಜನ ಏನು ಮಾಡೋದು, ಔಟ್ ಸೈಡ್ ಇಟ್ಕೊಂಡು ಟೀಚರ್ಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಳಿರ್ಬೋದು. ಬಟ್ ನಾನೇ ಎಕ್ಸಾಮ್ ಬರ್ದಿರೋದ್ರಿಂದ ಅಲ್ಲಾದ ಎಕ್ಸ್ಪೀರಿಯನ್ಸ್ನ ನಾನೇ ನಿಮ್ಗೆ ಶೇರ್ ಮಾಡಿದ್ದೀನಿ ನೀಟಾಗಿ. ಸೊ ಬೇರೆಯವರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡದೆ ಹೇಳೋಕ್ಕೂ ನಾ ಎಕ್ಸ್ಪೀರಿಯನ್ಸ್ ಮಾಡಿರೋದು ಡಿಫ್ರೆನ್ಸ್ ಇದೆಯಲ್ವಾ. ಸೊ ಇದು ಎಕ್ಸ್ಪೀರಿಯನ್ಸ್. ಎಷ್ಟು CR ಎಕ್ಸಾಮ್ ಇರುತ್ತೆ? CR ಎಕ್ಸಾಮ್ ಏನು ಗರ್ಲ್ಸ್ ಇರಲ್ಲ, ಅದು ಬಾಯ್ಸ್ ಮಾತ್ರ ಇರುತ್ತೆ. ಸಿಟಿ ರಿಸರ್ವ್ ಪೊಲೀಸ್ ಅಂತ. KSRPಲಿ ಗರ್ಲ್ಸ್ಗೂ ಇರುತ್ತೆ. ಅದು ನೋಡೋಣ ಯಾವಾಗಿರುತ್ತೆ. ನೆಕ್ಸ್ಟ್ ಮಂತ್ 1 ಮಂತ್ ಗ್ಯಾಪ್ ಇದೆ ಅದಕ್ಕೂ. ಲೈಬ್ರರಿ ಅದೇ ನೋಡಿ, ಚಾಮರಾಜನಗರ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಚಾಮರಾಜನಗರ ಲೈಬ್ರರಿ. ಗಾಯ್ಸ್ ಅದು 5th ಯಾರ್ಯಾರು ಆನ್ಸರ್ ಗೊತ್ತಿಲ್ಲದೆ ಹಂಗೆ ಬಿಟ್ಟು ಬಂದಿದ್ದಾರೆ. 5th ನೆಗೆಟಿವ್ ಆಗುತ್ತೆ. 5th ಅಟೆಂಡ್ ಮಾಡಿರಲೇಬೇಕಾಗುತ್ತೆ. ಅದು ಅಟೆಂಡ್ ಮಾಡಿದ್ರು, ಅಲ್ಲಿ ಮಾರ್ಕ್ ಮಾಡಿದ್ರು ಮಾತ್ರ ಅದನ್ನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿರಲ್ಲ. ತುಂಬ ಜನ ಮಿಸ್ಟೇಕ್ ಮಾಡಿರ್ತಾರೆ ಇದರಲ್ಲಿ. ಗಾಯ್ಸ್ ಪೇಪರು VA ನೋಡ್ಕೊಂಡು PU ಬೇಸ್ ಮೇಲೆ ಹಿಂಗೆ ತೆಗಿಬೋದು ಅಂದ್ಕೊಂಡಿದ್ವಿ. ಇಲ್ಲ KSP ತೆಗಿತಾ ಇದ್ರಲ್ಲ ಅದೇ ರೀತಿ ಇದೆ. ಸ್ಟೇಟ್ಮೆಂಟು ಮತ್ತು ಇಲ್ಲೆಲ್ಲ 1 ವರ್ಡೇ ಇರ್ತಲ್ಲ, ಒಂದು 2-3 ಅದಕ್ಕೆ ಸ್ಟೇಟ್ಮೆಂಟ್ ಆ್ಯಡ್ ಆಗಿದೆ. ಸೊ ಚೆನ್ನಾಗಿದೆ ಪೇಪರು ಅಂತ ಹೇಳ್ಬೋದಾಗಿರುತ್ತೆ ಎತ್ತೋದು. ನೋಡೋಣ, ಪೇಪರು ಮಾಡ್ರನ್ನೇ ಇತ್ತು, ಅಂಥ ಡಿಫಿಕಲ್ಟು ಅಂತ ಏನಿರಲಿಲ್ಲ. ಒಂದು 2-3 ವರ್ಷ ಪ್ರಿಪೇರ್ ಆಗಿರೋರು ಆಲ್ಮೋಸ್ಟು ಟ್ರ್ಯಾಕ್ ಮಾಡಲೇಬೇಕು, ಆ ರೀತಿ ಇದೆ ಪೇಪರ್. ಇವಾಗ ಹೊಸ್ದಾಗಿ ಬಂದಿರೋರು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ಬೋದು. ಎಕ್ಸಾಕ್ಟ್ಲಿ. ಗಾಯ್ಸ್ ಚಾಮರಾಜನಗರ ಬೆಳೆದಿದೆಯಾ ಇನ್ನು ಬೆಳಿಬೇಕಾ? ಕಮೆಂಟ್ ಮಾಡಿ. ಈ ಆಟೋ ಸ್ಟ್ಯಾಂಡ್ ಒಂದು ಚೆನ್ನಾಗಿ ಮಾಡಿದ್ದಾರೆ. ಇದೇ ಗೌರ್ಮೆಂಟ್ ಬಸ್ ಸ್ಟಾಪ್. ಇಲ್ಲಿ ಎಷ್ಟೋ ಜೀವಗಳು ಓಡಾಡಿ, ನಾನು 4 ಇಯರ್ಸ್ ಇದೇ ಬಸ್ ಸ್ಟಾಪಲ್ಲಿ ಓಡ್ತಾ ಇದ್ದೆ ಇಂಜಿನಿಯರಿಂಗ್ ಓಡಾಡಬೇಕಾದ್ರೆ. ಎಷ್ಟೋ ತುಂಬ ಮೆಮೊರೀಸ್ಗಳಿದೆ ಗಾಯ್ಸ್. ಎಷ್ಟೋ ಪ್ರೇಮಿಗಳು ಭೇಟಿ ಆಗ್ತಾ ಇದ್ದಿದ್ದ ಜಾಗ. ಕೆಲವೊಬ್ರದ್ದು ಇಲ್ಲೇ ಮದುವೆ ಆಗಿ ಬಂದಿರ್ಬೋದು, ಇಲ್ಲ ಬಿಟ್ಟು ಹೋಗ್ಬೋದು, ಅವ್ರ ಕೊನೆ ಕ್ಷಣ ಇಲ್ಲಿ ಬಿಟ್ಟೋಗಿರ್ಬೋದು. ಅದೇ ಚಾಮರಾಜನಗರ KSRTC ನೋಡಿದಾಗ ಒಂದು ನೆನಪಾಯ್ತು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ನಾನು ಇಲ್ಲೇ ಇದ್ದರು 4 ವರ್ಷ ಆಗಿತ್ತು. ಇದನ್ನೆಲ್ಲ ವೀಡಿಯೋ ಮಾಡಿ ತೋರಿಸ್ಬೇಕು ಅಂತಿದ್ದೆ. ಮೆಮೊರೀಸ್ ಅಷ್ಟೇ. ಲವರ್ಸ್ ಮೀಟ್ ಮಾಡ್ತಿದ್ರಲ್ಲ ಯಾರಾದರೂ ಫ್ರೆಂಡ್ಸ್, ಸಾರಿ, ಆವಾಗಿದ್ದು ಅವ್ರಿಗೆ ಇರುವಂಥ ಒಂದು ಮೆಮೊರೀಸೇ ಡಿಫ್ರೆಂಟ್ ಅಲ್ಲ. ಲವ್ ಕಾಲೇಜ್ ಲೈಫಲ್ಲಿ ಅದೊಂಥರ ಲವ್, ಅದೇ ಒಂಥರ. ಈ ಲೈಫ್ ಡಿಸೈಡಿಂಗ್ ಇರುವಾಗ ಈ ಎಲ್ಲ ಥರ ಏನಿರಲ್ಲ ಬಿಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.